ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ BGS PU ಕಾಲೇಜು ಆವರಣದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪೊಲೀಸ್ ಠಾಣೆಯ ವತಿಯಿಂದ ಇನ್ಸ್ಪೆಕ್ಟರ್ ಶ್ರೀನಿವಾಸ್ GT ರವರ ನೇತೃತ್ವದಲ್ಲಿ ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ಶ್ರೀಕಾಂತ್, ಆಪ್ತ ಸಮಾಲೋಚಕರು, DPO ಅಧಿಕಾರಿ ಮಾರುತಿ, BGS PU ಕಾಲೇಜಿನ ಪ್ರಾಂಶುಪಾಲರಾದ ಉಮೇಶ್, ಉಪಪ್ರಾಂಶುಪಾಲರಾದ ಪೃಥ್ವಿ ಜೈನ್ ಹಾಗೂ ಉಪನ್ಯಾಸಕರು, ಉಪನ್ಯಾಸಕಿಯರು ಮತ್ತು ವಿದ್ಯಾರ್ಥಿನಿಯರುಗಳು ಭಾಗವಹಿಸಿದ್ದರು. ಅಂದ್ರೆ ನಿಮ್ಮ ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ. ಒಂದು ಎರಡನೇದು ನಿಮ್ಮಲ್ಲಿರೋಂತಹ ಒಂದು ಆಕ್ಟಿವ್ನೆಸ್ ಅಂತಾರಲ್ಲ, ಸಕ್ರಿಯ ಮನೋಭಾವ, ಅದು ನಿಂತೋಗುತ್ತೆ. ಡೆಲ್ ಆಗ್ಬಿಡ್ತೀರಾ. ಚೆನ್ನಾಗೋದ ಹುಡುಗ ಇದ್ದಕ್ಕಿದ್ದಂಗೆ ಕಾಲೇಜ್ಗೆ ಅಬ್ಸೆಂಟ್ ಮಾಡೋದಾಗಿರ್ಲಿ, ಇಲ್ಲ ಏನೋ ಒಂಥರ ಮೂಡಿಯಾಗಿ ಫೇಸ್ ಸ್ಟೂಡೆಂಟ್ ಆಗ್ಬಿಡ್ತಾನೆ. ಅಟೆಂಟಿವ್ ಆಗಿರ್ತಾನೆ. ನೀವೆಲ್ಲ ಆಕ್ಟಿವ್ ಆಗಿರೋರು ಇನ್ಆಕ್ಟಿವ್ ಆಗ್ಬಿಡ್ತೀರಾ. ಇದು ನಿಧಾನವಾಗಿ ಅರಿಯುವಂಥದ್ದು. ಗೊತ್ತಿಲ್ಲ ಅದು ಯಾರಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ನೀವು ಯಾರು ಊಹೆ ಮಾಡೋಕ್ಕಾಗುತ್ತಿಲ್ಲ. ಇಲ್ಲ ಸರ್ ನಾವೆಲ್ಲ ಒಳ್ಳೆಯವರು ಅಂತೀರಾ, ನೀವು ಒಳ್ಳೆಯರಿದ್ದೀರಾ. ಬಟ್ ನಿಮ್ಮನ್ನ ಪರಿಚಯ ಮಾಡಿಕೊಂಡು ನಿಮಗೆ ಹೊಸ ಮುಖಗಳು ಬಂದು ಕೊಡುವಂಥ ವಸ್ತುಗಳೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಡ್ತಾರೆ. ಹಾಗಾಗಿ ನೀವು ಯಾವುದೇ ಅಪರಿಚಿತ ಫ್ರೆಂಡ್ಸ್ ಇರ್ಬೋದು, ಇವರಿರ್ಬೋದು, ನಿಮ್ಮ ಸಂಬಂಧಿಕರಿಂದ ಏನೇ ತಗೊಂಡ್ರು ತಿನ್ನೋ ರೂಪದಲ್ಲಿ ಅದರಲ್ಲಿ ನಿಮಗೆ ಮತ್ತೆ ಬರುವಂಥ ಅಂಶ ಹಾಕೇ ಇರ್ತಾರೆ. ಅದರ ಬಗ್ಗೆ ನೀವೆಲ್ಲ ಎಚ್ಚರಿಕೆ ಇರಬೇಕಾಗುತ್ತೆ. ಬರ್ತಾ ಇರ್ತಾರೆ ಕಾಲೇಜ್ ಅಕ್ಕಪಕ್ಕ ಮುಗಿಸಿ, ನೀವು ಕಾಲೇಜ್ ಹೋಗ್ಬೇಕಾರೆ ಯಾರೋ ಬೈಕಲ್ಲಿ ನಿಂತಿರ್ತಾರೆ, ಏನೋ ನಿಂತ್ಕೊಂಡು ಯಾರೋ ವಾಚ್ ಮಾಡ್ತಾ ಇರ್ತಾರೆ. ಎಲ್ಲರೂ ಆಗೋದಿಲ್ಲ, ಯಾರೋ ಒಬ್ಬನ ಪಿಕ್ ಮಾಡ್ಕೊತಾರೆ. ನಿಮ್ಮಲ್ಲಿ ಯಾರು ವೀಕ್ ಮೈಂಡೆಡ್ ಇದ್ದಾರೆ ಅವನ್ನ ಪಿಕ್ ಮಾಡ್ಕೊತಾರೆ. ಪಿಕ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವನಿಗೆ ಏನೋ ಪುಸಲಾಯಿಸಿ ಮಾತಾಡಿಸಿ ಅವನ ಕಾನ್ಫಿಡೆನ್ಸ್ ತಗೊಂಡು ಅವನ ಮುಖಾಂತರ ನಿಮ್ಮ BGS ಕಾಲೇಜ್ಗೆ ಲಗ್ಗೆ ಹೊಡಿತಾರೆ. ಇದುವರೆಗೂ ಆ ಥರ ಆಗಿಲ್ಲ. ಬಟ್ ಹಂಗಂತೇಳಿ ಮಾಗಡಿಯಲ್ಲಿ ಡ್ರಗ್ಸ್ ಇಲ್ಲ ಅಂತಲ್ಲ, ನಾವು ಪತ್ತೆ ಮಾಡ್ತಾನೆ ಇದ್ದೀವಿ, ಹಿಡಿತಾನೆ ಇದ್ದೀವಿ, ಆರೋಪಿಗಳನ್ನ ಜೈಲ್ ಕಳಿಸ್ತಾನೆ ಇದ್ದೀವಿ. ಅಂದ್ರೆ ಮಾಗಡಿಗೆ ಆಲ್ರೆಡಿ ಎಂಟ್ರಿ ಆಗಿದೆ ಅಂತ ಅರ್ಥ ಅದು ಆಯ್ತಲ್ಲ. ಸೊ ಊರಿಗೆ ಎಂಟ್ರಿ ಆಗೋನೋ ಮನೆ ಎಂಟ್ರಿ ಆಗ್ತಿಲ್ಲ ಅಂತಾರ ಆಗೋದಿಲ್ಲ, ಈ ಮನೆಗೆ ಯಾವಾಗ ಎಂಟ್ರಿ ಆಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಸಂಬಂಧಪಟ್ಟಂಗೆ ಎಚ್ಚರಗೊಳಿಸೋ ಸಂಬಂಧಪಟ್ಟಂಗೆ ಒಂದು ಅಭಿಯಾನ ಮಾಡ್ತಾ ಇದೀವಿ ಈಗ, ಆಂಟಿ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪೇನ್ ಅಂತ. ಸೊ ನನ್ನ ಹೆಸರು ಮಾರುತಿ ಅಂತ ಹೇಳಿ, ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ನಲ್ಲಿ ಸೈಕಾಲಜಿಸ್ಟ್ ಅಂದರೆ ವೆಲ್ಬಿಂಗ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೀನಿ. ಸೊ ಇಲ್ಲಿ ಡ್ರಗ್ಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ನಿಮಗೆ ಕೆಮಿಕಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಥವಾ ಯಾವ ಒಂದು ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಯಾವ ಕೆಮಿಕಲ್ಸ್ನ ಒಳಗೊಂಡಿರ್ತದೆ, ಇದೆಲ್ಲವೂ ಕೂಡ ನಮ್ಮ ಸೋಕ ಆಫೀಸರ್ ನಿಮಗೆ ಮಾಹಿತಿ ಕೊಡ್ತಾರೆ. ನಾನಿಲ್ಲಿ ನಿಮಗೆ ಮುಖ್ಯವಾಗಿ ಅರ್ಥ ಮಾಡಿಸೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಬ್ಬ ಯಂಗರ್ ಅಡಲ್ಟ್, ನೀವೇನೀಗ ಯೌವನಾವಸ್ಥೆಗೆ ಕಾಲಿಡ್ತಾ ಇದ್ದೀರಾ, ಇಂಥ ಹಂತದಲ್ಲಿ ನೀವು ಹೆಚ್ಚಾಗಿ ಬೇಡದೇ ಇರತಕ್ಕಂಥ ಡ್ರಗ್ಸ್ಗೆ ಅಥವಾ ಇನ್ನೊಬ್ಬರ ಇನ್ಫ್ಲೂಯೆನ್ಸ್ಗೆ ಒಳಗಾಗುವಂತಹ ಅಥವಾ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅಥವಾ ರಿಸ್ಕ್ ಟೇಕಿಂಗ್ ಅನ್ನೋ ಒಂದು ವಿಚಾರ ಜಾಸ್ತಿ ಇರೋದ್ರಿಂದ ಈ ಒಂದು ಹಂತಕ್ಕೆ ಹೆಚ್ಚಾಗಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಅಂತ ಹೇಳಿದ್ರೆ, ಯಂಗರ್ ಅಡಲ್ಟ್ ಡ್ರಗ್ಸ್ ಅಥವಾ ಸಬ್ಸ್ಟೆನ್ಸಸ್ ಅಬ್ಯೂಸ್ಗೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ ಪೊಲೀಸ್ ಅಂತ ಬಂದಾಗ ಯಾವುದಾದ್ರೂ ಒಂದು ಕ್ರೈಮ್ ಆದಾಗ ಅದಕ್ಕೆ ಒಂದ್ ಸ್ವಲ್ಪ ಅದನ್ನು ತಡೆಗಟ್ಟೋ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿ ಇದನ್ನ ನೀವು ಯಾವುದಾದ್ರೂ ಒಂದು ಬೇಡದೇ ಇರ್ತಕ್ಕಂಥ ಕೃತ್ಯ ಮಾಡೋದಕ್ಕೆ ಮುಂಚೆ ಅಥವಾ ನೀವು ಅದಕ್ಕೆ ಒಳಗಾಗೋದಕ್ಕೆ ಮುಂಚೆನೆ ಅದನ್ನ ಪ್ರಿವೆನ್ಷನ್ ಮೆಜರ್ಸ್ ಆಗಿ ಹೇಗೆ ತಗೊಳ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸೋದಿತ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅಡಿಕ್ಷನ್ ಆಗ್ಬೇಕಾದ್ರೆ ಅಥವಾ ಅಡಿಕ್ಷನ್ ಆದ ನಂತರ ಇಲ್ಲಿ ಮಾನಸಿಕ ಅಂಶಗಳು ಅಥವಾ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಏನಿರಬಹುದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅಥವಾ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಕೆಲವೊಂದಷ್ಟು ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಗೊತ್ತಿರೋರು ಅಥವಾ ಪರಿಚಯ ಇರೋರು, ನಿಮ್ಮ ಕಸಿನ್ಸು, ಫ್ರೆಂಡ್ಸು ಅಥವಾ ನಿಮ್ಮ ನೈಬರ್ಸು ಯಾರಾದರೂ ಡ್ರಗ್ಸ್ ತಗೊಳ್ಳೋ ಅಂಥವ್ರು ಅಥವಾ ಡ್ರಗ್ಸ್ ಅಡಿಕ್ಷನ್ಗೆ ಒಳಗಾಗಿರೋಂಥವ್ರು ಯಾರಾದರೂ ನಿಮಗೆ ಪರಿಚಯ ಇದ್ದಾರಾ? ಒಬ್ರಿಗೂ ಇಲ್ಲ. ಇದ್ರೆ ಆಮೇಲೆ ಟೀಸ್ ಮಾಡ್ತಾರಲ್ಲ, ಹೇಳಿದ್ರೆ ಅಂತೇಳಿ ಕೆಲವರು ಸುಮ್ಮನೆ ಕೂತ್ಕೊಳ್ಳೋದು. ಹೌದಾ? ಹೌದು. ಸಿ ದಟ್ಸ್ ಗುಡ್. ನಿಮ್ಗೆ ಯಾರು ಅಂಥವ್ರು ಪರಿಚಯ ಇಲ್ಲ ಅಥವಾ ನಿಮಗೆ ಯಾರು ಆ ರೀತಿಯಾಗಿ ಸಂಪರ್ಕಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ನೀವೊಂದು ಒಳ್ಳೆ ವಾತಾವರಣದಲ್ಲಿ ಇದ್ದೀರಾ, ಅದು ಅಪ್ರಿಷಿಯೇಬಲ್ ಥಿಂಗ್. ಸೊ ಇಲ್ಲಿ ವ್ಯಕ್ತಿ ಸಾಮಾನ್ಯವಾಗಿ ಒಂದು ಯಂಗರ್ ಅಡಲ್ಟ್ ಅಲ್ಲಿ ಇದ್ದಾಗ ಅಡಿಕ್ಷನ್ಗೆ ಒಳಗಾಗೋದಕ್ಕೆ ಸಾಧ್ಯತೆಗಳು ಏನಿರ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪೀರ್ ಗ್ರೂಪ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ವಯಸ್ಸಿನವರು ಅಥವಾ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಕ್ಲಾಸ್ಮೇಟ್ಸು ಅಥವಾ ನಿಮ್ಮದೇ ವಯಸ್ಸಿನವರು ಅಥವಾ ನಿಮ್ಮ ನೈಬರ್ಸ್, ನಿಮ್ಮದೇ ಒಂದು ಹೈಸ್ಕೂಲ್ ಫ್ರೆಂಡು ಅಥವಾ ಈಗಿನ ಕಾಲೇಜಿನ ಫ್ರೆಂಡು, ಪ್ರೈಮರಿ ಸ್ಕೂಲ್ ಫ್ರೆಂಡು, ಈ ಥರದ ಒಂದು ಗುಂಪಲ್ಲಿ ಇದ್ದಾಗ ನಿನಗೆ ಯಾರಾದರೂ ಬಂದು ಡ್ರಗ್ಸ್ನ ಪರಿಚಯ ಮಾಡಿಕೊಡೋದಕ್ಕೆ ಬಂದಾಗ ನಿನಗೆ ಬೇಡ ಅಂತ ಹೇಳೋದಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ, ಆ ಒಂದು ಡ್ರಗ್ಸ್ನ ಅಡಿಕ್ಷನ್ಗೆ ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸಸ್ಗೆ ಒಳಗಾಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಂದರೆ ಇಲ್ಲಿ ಸ್ಟ್ರಾಂಗ್ ಆಗಿ ನೀನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಾಮಾನ್ಯ ಮನುಷ್ಯ
ಇಲ್ಲಿ ನನ್ನನ್ನು ಈ ಗುಂಪಲ್ಲಿ ಸೇರಿಸ್ಕೊಳ್ದೆ ಇರ್ತಾರೆ ಅನ್ನೋ ಒಂದು ಭಯ, ಅಥವಾ ಏನು ಫಿಯರ್ ಆಫ್ ರಿಜೆಕ್ಷನ್ ಅಂತ ಏನು ಕರಿತೀವಿ. ನಾನು ಈ ಒಂದು ಏನು ಅಡಿಕ್ಷನ್ಗೆ ಒಳಗಾಗದೇ ಇದ್ದಾಗ, ಅಥವಾ ಈ ಒಂದು ಸಬ್ಸ್ಟಾನ್ಸಸ್ ಅಬ್ಯೂಸಸ್ ನನ್ನ ಫ್ರೆಂಡ್ಸ್ ಎಲ್ಲ ಏನು ತಗೊಳ್ತಾ ಇದ್ದಾರೆ, ನಾನು ಈಗ ಇದನ್ನ ರೆಫ್ಯೂಸ್ ಮಾಡಿದ್ರೆ ಮೇ ಬಿ ನನ್ನನ್ನು ಅವರ ಗುಂಪಿಗೆ ಸೇರಿಸ್ಕೊಳ್ಳೋದಕ್ಕೆ ಅವರಿಗೆ ಕಷ್ಟ ಆಗ್ತದೆ, ಅಥವಾ ನನ್ನನ್ನು ಇಲ್ಲಿಂದ ಅವರು ಸ್ವಲ್ಪ ಹೊರಗಡೆ ಹಾಕ್ಬೋದು ಅನ್ನೋ ಒಂದು ಭಯಕ್ಕೆ ಹೆಚ್ಚಾಗಿ ಆ ಒಂದು ಬೇಡದೇ ಇದ್ರೂ ಕೂಡ, ಮಾನಸಿಕವಾಗಿ ಸಿದ್ಧತೆ ಇಲ್ಲದೆ ಇದ್ರೂ ಕೂಡ ಪಿಯರ್ ಗ್ರೂಪ್ ಪ್ರೆಷರಿಂದ ಏನು ಒಂದು ಕುತೂಹಲಕ್ಕೆ ತಗೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಏನು ಪಿಯರ್ ಗ್ರೂಪ್ ಪ್ರೆಷರ್ ಜೊತೆಗೆ ನಾನು ಈಗೇನು ಹೇಳಿದೆ ಕುತೂಹಲ ಅಂತ ಹೇಳೋದು, ಸೊ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾಸಲ್ಲಿ ನೋಡ್ತಾ ಇದ್ದಾಗ, ಅಥವಾ ಯಾವುದಾದ್ರೂ ಕೆಲವೊಂದಷ್ಟು ಏನೋ ಮೂವೀಸಲ್ಲಿ ನೋಡಿದಾಗ, ಅಥವಾ ನಿಮ್ಮದೇ ಸರ್ಕಲ್ನಲ್ಲಿ ಕೆಲವೊಬ್ಬರು ಸಬ್ಸ್ಟಾನ್ಸಸ್ ಅಬ್ಯೂಸ್ ಅಂತ ತಗೊಂಡಾಗ ವಿಪರೀತವಾಗಿ ಡೋಪಮಿನ್ ಅನ್ನೋದು ಪ್ರೊಡ್ಯೂಸ್ ಆದಾಗ ಅವನಿಗೆ ವಿಪರೀತವಾಗಿ ತೇಲಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಅಂದರೆ ಆ ತಕ್ಷಣಕ್ಕೆ ಅವನಿಗೆ ಒಂದು ರೀತಿಯಾಗ ಮೇನಿಕ್ ಸ್ಟೇಟನ್ನು ಅನುಭವಕ್ಕೆ ಪಡ್ಕೊಳ್ತಾನೆ. ಅಂದರೆ ಗ್ರ್ಯಾಂಡಿಯೋಸಿಟಿ ಹೆಚ್ಚಾಗಿ ಬರುತ್ತೆ ಅವನಿಗೆ. ಅರ್ಥ ಆಗ್ತಾ ಇದೆಯಾ ನಾನು ಮಾತಾಡ್ತಿರೋದು? ಇಟ್ಸ್ ಗುಡ್. ಸೊ ಯಾವಾಗ ಅವನಿಗೆ ಮೇನಿಕ್ ಸ್ಟೇಟ್ ಅಂತ ಬರ್ತದೆ, ಆಗ ಆ ಥರದನ್ನ ನೀವು ನೋಡಿದಾಗ ಒಂದ್ಸಲ ಅದನ್ನು ನಾನು ಎಕ್ಸ್ಪೀರಿಯನ್ಸಿಗೆ ತಗೊಳ್ಬೇಕಲ್ಲ ಅನ್ನೋ ಒಂದು ಮನಸ್ಥಿತಿ ಬರೋ ಸಾಧ್ಯತೆಗಳು ಇರ್ತದೆ. ಅಂದರೆ ಒಂದ್ಸಲ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಆಗಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡೋಣ. ಅಂದರೆ ಅದು ಕುತೂಹಲಕ್ಕೆ, ಒಂದು ಪಿಯರ್ ಗ್ರೂಪ್ ಪ್ರೆಷರಿಂದ ತಗೊಳ್ಳೋ ಸಾಧ್ಯತೆಗಳು ಹೆಚ್ಚು, ಇನ್ನೊಂದು ಕುತೂಹಲ ಬೈ ಕ್ಯೂರಿಯಾಸಿಟಿನ ತಗೊಳ್ತಕ್ಕಂಥದ್ದು. ಸೊ ಒಂದ್ಸಲ ಅಂತ ಹೇಳಿ ಅದಕ್ಕೆ ನೀವು ಎಂಟ್ರಿ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಎಂಡ್ ಏನಾಗ್ತದೆ ಅದು ಊಹಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಏನೋ ಸಾಧ್ಯತೆ ಇರೋದಿಲ್ಲ, ಅಷ್ಟು ದುರಂತದಲ್ಲಿ ಎಂಡ್ ಆಗ್ತದೆ. ಯಾವ ಯಾವ ಕಾರಣಗಳಿಗೆ ಅಡಿಕ್ಷನ್ಗೆ ಒಳಗಾಗ್ಬೋದು ಅಂತೇಳಿ, ಅಂದರೆ ಒಬ್ಬ ವ್ಯಕ್ತಿಗೆ ಡ್ರಗ್ಸ್ ಅಥವಾ ಸಬ್ಸ್ಟಾನ್ಸಸ್ ಅಬ್ಯೂಸಸ್ ಸಮಸ್ಯೆ ಮಾಡುತ್ತೆ, ಇದು ಹಾರ್ಮ್ಫುಲ್ಲು, ಲೈಫಲ್ಲಿ ಸಮಸ್ಯೆ ಆಗ್ತದೆ ಅಂತ ಗೊತ್ತಿದ್ರೂ ಕೂಡ ಡ್ರಗ್ಸ್ಗೆ ಒಳಗಾಗ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಕೆಲವೊಂದಷ್ಟು ಕಾರಣಗಳಿಂದ ಅದಕ್ಕೆ ಒಳಗಾಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮನುಷ್ಯನಿಗೆ ತಪ್ಪು ಅಂತ ಗೊತ್ತಿರೋದು ಬೇರೆ, ಅದನ್ನ ತಪ್ಪು ಅಂತ ಒಪ್ಕೊಳ್ಳೋದು ಬೇರೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾರು ಆಲ್ಕೋಹಾಲ್ ಅಬ್ಯೂಸ್ಗೆ ಒಳಗಾಗ್ತಾರೆ ಅಥವಾ ಏನು ಅಡಿಕ್ಷನ್ಗೆ ಒಳಗಾಗ್ತಾರೆ, ಅವ್ರಿಗೆ ಕುಡಿಯೋದು ತಪ್ಪು ಅಂತ ಗೊತ್ತಿರಲ್ವಾ? ಗೊತ್ತಿರುತ್ತೆ ಅಲ್ವಾ? ಕುಡಿದಾಗ ಬದುಕಲ್ಲಿ ಏನು ಡ್ಯಾಮೇಜ್ ಆಗ್ತಾ ಇದೆ ಅದೆಲ್ಲ ತಪ್ಪು ಅಂತ ಗೊತ್ತಿರಲ್ವಾ? ಅರ್ಥ ಆಗ್ತಾ ಇದೆಯಾ? ಸೊ ಅದು ಅವ್ರಿಗೆ ತಪ್ಪು ಅಂತ ಗೊತ್ತಿರುತ್ತೆ, ಬಟ್ ಇದು ನಾನು ಮಾಡ್ತಾ ಇರೋ ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ಅದು ಸಮಸ್ಯೆ. ಹೌದಲ್ವಾ? ಸೊ ಇಲ್ಲಿ ಈ ಒಂದು 3-4 ಕಾರಣಗಳನ್ನ ಹೇಳಿದೆ. ಈ ಕಾರಣಕ್ಕೆ ಹೆಚ್ಚಾಗಿ ಮನುಷ್ಯ ಒಂದು ಏನೋ ಸಬ್ಸ್ಟಾನ್ಸಸ್ ಅಬ್ಯೂಸ್ಗೆ ಒಳಗಾಗೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಹಾಗಿದ್ದಾಗ ಬ್ರೈನಲ್ಲಿ ನಾವು ಏನೋ ಸಬ್ಸ್ಟಾನ್ಸ್ ಅಬ್ಯೂಸ್ ಅನ್ನು ತಗೊಂಡಾಗ, ನೀವು ಯಾವುದೇ ಥರವಾದ ಡ್ರಗ್ಸ್ ಅನ್ನು ತಗೊಂಡ್ರು ಕೂಡ ಮನುಷ್ಯನಿಗೆ ಯಾಕೆ ಅಷ್ಟು ಉನ್ಮಾದ ಸ್ಥಿತಿಗೆ ತಲುಪ್ತಾನೆ ಅಂತ ಹೇಳಿದ್ರೆ, ಅಥವಾ ಅದನ್ನ ಪದೇ ಪದೇ ತಗೊಳ್ಬೇಕು ಅಂತ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಒಂದು ಬ್ರೈನ್ ರಿವಾರ್ಡ್ ಥಿಂಗ್ ಅಷ್ಟೇ ಇದೆ. ಯಾವಾಗ ಮನುಷ್ಯನಿಗೆ ಸಹಜವಾಗಿ ಸಂತೋಷವನ್ನ ಏನು ಅನುಭವಿಸ್ಬೇಕು ಅಂತ ಇರುತ್ತೆ, ಅಥವಾ ಯಾವಾಗ ಮನುಷ್ಯ ಸಹಜವಾಗಿ ಕೆಲವೊಂದು ಖುಷಿನ ವ್ಯಕ್ತಪಡಿಸ್ಬೇಕು ಅಥವಾ ಖುಷಿನ ಅನುಭವಿಸ್ಬೇಕು ಅಂತ ಇರುತ್ತೆ, ಅದು ಅವನು ರಿಯಾಲಿಟಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಅವನು ಅಲ್ಲಿ ಕೃತಕವಾಗಿ ತಗೊಳ್ಳೋ ಪ್ರಯತ್ನ ಮಾಡ್ತಾನೆ. ಯಾವಾಗ ನೀವು ಯಾವುದೇ ತರವಾದ ಡ್ರಗ್ಸ್ನ ಅಥವಾ ಆಲ್ಕೋಹಾಲ್ನ ನಿಮ್ಮಲ್ಲಿ ನೀವು ಏನು ಕನ್ಸ್ಯೂಮ್ ಮಾಡ್ತೀರಾ, ಅಥವಾ ಬೇರೆ ವಿಧಾನದಿಂದ ಅದನ್ನ ನಿಮ್ಮಲ್ಲಿ ಒಂದಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ, ಆಗ ಅಲ್ಲಿ ನಿಮ್ಮ ಬ್ರೈನಲ್ಲಿ ಒಂದು ಏನು ನ್ಯೂರೋಕೆಮಿಕಲ್ ಅಂತ ಏನು ನಾವು ಕರಿತೀವಿ, ಡೋಪಮಿನ್ ಅನ್ನೋದು, ಅದು ಅವಶ್ಯಕತೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಪ್ರೊಡ್ಯೂಸ್ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಅದು ಹೆಚ್ಚಿನ ಮಟ್ಟದಲ್ಲಿ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ನಿಮ್ಮಲ್ಲಿ ಒಂದು ರೀತಿಯಾದ ಕೃತಕವಾದ ಒಂದು ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಿಮ್ಮಲ್ಲಿ ತಾತ್ಕಾಲಿಕವಾಗಿ ಇರ್ತಕ್ಕಂಥ ಭಯ ಅಥವಾ ನಿಮಗೆ ಯಾವುದಾದ್ರೂ ಮರುಕ ಇದ್ದಾಗ ಆ ತಕ್ಷಣಕ್ಕೆ ಅದು ನಂಬಾಗ್ತದೆ. ಅಂದರೆ ನಿಮಗೆ ಅದು ಅರಿವಿಗೆ ಬರದೇ ರೀತಿ ಅದು ನೋಡ್ಕೊಳ್ತದೆ. ಸೊ ಅದನ್ನ ನೀವು ಕಂಟಿನ್ಯೂಸ್ ಆಗಿ, ನೀವು ಮೀನ್ಸ್ ನೀವು ಅಂತಲ್ಲ, ಯಾರು ಅದಕ್ಕೆ ಒಳಗಾಗ್ತಾರೆ ಅವರು ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕು ಅಥವಾ ತಗೊಂಡು ಅದನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ತದೆ, ಡ್ರಗ್ಸ್ಗೆ ಅಡಿಕ್ಷನ್ಗೆ ಒಳಗಾಗ್ತಾನೆ ಅಥವಾ ಅದ್ರ ಮೇಲೆ ಡಿಪೆಂಡೆನ್ಸಿ ಸ್ಟಾರ್ಟ್ ಆಗ್ತದೆ. ಯಾವಾಗ ಅವನಿಗೆ ಡ್ರಗ್ಸ್ ಅನ್ನೋದು ಅವನಿಗೆ ಏನು ಖಾಲಿ ಆಗ್ತದೆ ದೇಹದಲ್ಲಿ, ಆಗ ಅವನು ಸಹಜವಾಗಿ ಬದುಕೋದಕ್ಕೆ ಕಷ್ಟ ಆಗ್ತದೆ. ಅವನಿಗೆ ಏನು ನಿಜ ಜೀವನದಲ್ಲಿ ಕೆಲವೊಂದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಥವಾ ರಿಯಾಲಿಟಿ ಇರಬೇಕು ಅಂತ ಹೇಳಿದಾಗ ಅವನಿಗೆ ಡ್ರಗ್ಸ್ ಇಲ್ಲದೆ ಇರೋ ಒಂದು ಸ್ಥಿತಿನ ಅವನು ಅದರಲ್ಲಿ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳೋದು. ನಾನು ಶ್ರೀಕಾಂತ್ ಎಸ್, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಹೇಳಬೇಕು ಅಂತಂದರೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ. ವಾಟ್ ವಿ ಆ್ಯಕ್ಚುಲಿ ಡೂ, ಯಾವುದೇ ಅಪರಾಧ ನಡೆದಂಥ ಸ್ಥಳಗಳಿಗೆ ಭೇಟಿ ನೀಡಿ ಕೃತ್ಯದಲ್ಲಿರುವಂಥ ಭೌತಿಕ ಕುರುಹುಗಳು, ಫಿಸಿಕಲ್ ಎವಿಡೆನ್ಸ್ ಅಂತ ಏನು ಕರಿತೀವಿ, ಅದನ್ನು ಸೈಂಟಿಫಿಕ್ ಆಗಿ ಹ್ಯಾಂಡಲ್ ಮಾಡಿ ಪ್ಯಾಕ್ ಮಾಡಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ, ನೀವೆಲ್ಲ ಇವತ್ತು ಇಲ್ಲಿ ಏನಕ್ಕೆ ಸೇರಿದ್ದೀರಾ ಅನ್ನೋದೊಂದು ಐಡಿಯಾ ಇರುತ್ತೆ ಅಂತ ಭಾವಿಸ್ತೀನಿ.
ಈ ಪ್ರೋಗ್ರಾಮ್ನ ಶೀರ್ಷಿಕೆ ಏನು? ಟೈಟಲ್ ಆಫ್ ದಿ ಪ್ರೋಗ್ರಾಮ್ ರೈಸ್. ರೈಸ್ ಅಂದರೆ RISE ಈಸ್ ದ ಸ್ಪೆಲ್ಲಿಂಗ್ ಆಫ್ ರೈಸ್. ಈ ರೈಸ್ ಅನ್ನೋ ಪದಕ್ಕೆ ಫುಲ್ ಫಾರ್ಮ್ ಇದೆ. ಈ ಕಾರ್ಯಕ್ರಮದ ಶೀರ್ಷಿಕೆಗೆ ಒಂದು ಫುಲ್ ಫಾರ್ಮ್ ಇದೆ. ಯಾರಾದ್ರೂ ಏನು ಅಂತ ಹೇಳ್ಬೋದಾ? ಐಡಿಯಾ ಇದೆಯಾ? ಗೊತ್ತಿಲ್ಲ? ಓಕೆ, ನೋ ಪ್ರಾಬ್ಲಮ್. ರೈಸ್ ಅನ್ನೋ ಪದದಲ್ಲಿ, RISE ಅನ್ನೋ ಪದದಲ್ಲಿ R ಸ್ಟ್ಯಾಂಡ್ಸ್ ಫಾರ್ ರೆಫ್ಯೂಸ್. ಏನನ್ನು ರೆಫ್ಯೂಸ್ ಮಾಡಬೇಕು ನಾವು? ಡ್ರಗ್ಸನ್ನು ರೆಫ್ಯೂಸ್ ಮಾಡಬೇಕು. ಓಕೆ, ರೆಫ್ಯೂಸ್ ನೋ ಅನ್ನೋದನ್ನ ಕಲ್ತ್ಕೋಬೇಕು ನಾವೆಲ್ಲರೂ ಫಸ್ಟ್. ಯಾವುದಕ್ಕೆ? ಮಾದಕ ವಸ್ತುಗಳಿಗೆ. ಓಕೆ, ಐ ಅಂದರೆ ಐ ಸ್ಟ್ಯಾಂಡ್ಸ್ ಫಾರ್ ಇನ್ಫಾರ್ಮ್ ಅದರ್ಸ್. ಈಗ ನೀವು ಇಲ್ಲಿ ಇಷ್ಟು ಜನ ಏನು ಕೂತಿದ್ದೀರಾ, ನೀವೆಲ್ಲರೂ ನಿಮ್ಮ ಕಿತ್ತನ್ಕಿನ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರು ಇವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು. ಏನಂತ? ರೆಫ್ಯೂಸ್ ಡ್ರಗ್ಸ್ ಅಂತ. ಓಕೆ, ಎಸ್ ಸ್ಟ್ಯಾಂಡ್ಸ್ ಫಾರ್ ಸಪೋರ್ಟ್. ಸಪೋರ್ಟ್ ಫಾರ್ ಹೂಮ್? ಯಾರಿಗೆ ಸಪೋರ್ಟ್ ಮಾಡಬೇಕು? ಡ್ರಗ್ಸ್ ಕನ್ಸ್ಯೂಮ್ ಮಾಡೋರ್ಗ? ಆಲ್ರೆಡಿ ಡ್ರಗ್ಸ್ನಿಂದ ಕನ್ಸ್ಯೂಮ್ ಮಾಡ್ತಾ ಸಂತ್ರಸ್ತರು ಯಾರಿದ್ದಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು. ಯಾವುದರಿಂದ? ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಓಕೆ, ಆ್ಯಂಡ್ ಇ ಸ್ಟ್ಯಾಂಡ್ಸ್ ಫಾರ್ ಗೊತ್ತಿಲ್ಲ. ಸಬಲೀಕರಣ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಎಂಪವರ್ಮೆಂಟ್. ಯಾರನ್ನ? ಆಲ್ರೆಡಿ ಡ್ರಗ್ಸ್ ಮಾದಕ ವಸ್ತುಗಳನ್ನ ಬಾಧೆಗೆ ಒಳಗಾಗಿರೋನ್ನ ನೀವು ಎಂಪವರ್ ಮಾಡಬೇಕು. ಅದಕ್ಕೆ ನಿಮಗೆ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ರೆಫ್ಯೂಸ್ ಡ್ರಗ್ ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಇನ್ಫಾರ್ಮ್ ಅದರ್ಸ್ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ, ಸಪೋರ್ಟ್ ಹೂ ಆರ್ ಆಲ್ರೆಡಿ ಇನ್ ದಿ ಡ್ರಗ್ ಅಬ್ಯೂಸ್. ಹೆಂಗೆ ಐಡೆಂಟಿಫೈ ಮಾಡೋದು ಅವ್ರನ್ನ? ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಅಂಶ. ಓಕೆ, ಯಾವ ರೀತಿ ಇರ್ತಾರೆ ಇವಾಗ ಡ್ರಗ್ಸ್ ಸರ್, ನಾನು ಬರೋಕ್ಕೆ ಮುಂಚೆ ಇನ್ಸ್ಪೆಕ್ಟರ್ ಸರ್ ಹೇಳ್ತಾ ಇದ್ರು, ದೇರ್ ಆರ್ ವೆರೈಟಿ ಆಫ್ ಡ್ರಗ್ಸ್. ಅದನ್ನು ಕನ್ಸ್ಯೂಮ್ ಮಾಡೋದು ಕೂಡ ವೆರೈಟಿ ಆಫ್ ವೇಸ್ ಇದಾವೆ. ಒಂದು 5 ನಿಮಿಷ ಪ್ಲೀಸ್ ಬೇರ್ ವಿತ್ ಮೀ. ಸ್ವಲ್ಪ ಬಿಸಿಲು ತಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಹೊರಗಡೆಯಲ್ಲೂ ಸಿಗೋದಿಲ್ಲ, ಫೀಲ್ಡ್ ಎಕ್ಸ್ಪರ್ಟ್ಸಿಂದ ಮಾತ್ರ ಸಿಗಕ್ಕೆ ಸಾಧ್ಯ. ಓಕೆ, ಸೊ ಹೌ ಟು ಐಡೆಂಟಿಫೈ ಪೀಪಲ್ ಹೂ ಆರ್ ಇನ್ ಕನ್ಸಂಪ್ಷನ್ ಆಫ್ ಡ್ರಗ್ಸ್. ಡ್ರಗ್ಸ್ ಕನ್ಸ್ಯೂಮ್ ಯಾವ ರೀತಿ ಮಾಡ್ತಾರೆ? ಒಂದು ಓರಲ್ ಕನ್ಸಂಪ್ಷನ್, ಬಾಯಿಯ ಮೂಲಕ. ಇನ್ನೊಂದು ಇನ್ಹಲೇಷನ್, ಮೂಗಿನ ಮೂಲಕ. ಮೂರನೇದು ಇಂಟ್ರಾವೇನಸ್, ನರಗಳ ಮೂಲಕ. ಓಕೆ, ಈ ರೀತಿ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡ್ತಾರೆ. ಸೊ ಬಾಯಿಯಿಂದ ಡ್ರಗ್ಸ್ ಕನ್ಸ್ಯೂಮ್ ಮಾಡಿರುವಂಥ ವ್ಯಕ್ತಿಗಳ ಬಾಯಿ ಅಥವಾ ಓರಲ್ ಕ್ಯಾವಿಟಿ ಅಂತ ಏನು ಕರಿತೀವಿ, ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕೊಳಕು ಹಲ್ಲುಗಳು. ಹಲ್ಲಲ್ಲಿ ಬ್ರೌನ್ ಅಥವಾ ಹಳದಿ ಕಲರ್ ಅಥವಾ ಬ್ರೌನ್ ಕಲರಿನ ಡೆಪಾಸಿಷನ್ಸ್ ಇರುತ್ತೆ ಹಲ್ಲುಗಳ ಸಂಧಿಗಳಲ್ಲಿ. ಓಕೆ, ಅವರ ಗಮ್ಸ್, ಒಸಡುಗಳು ಕೊಳತಂತಾಗಿರುತ್ತೆ, ಗಾಯಗಳಾಗಿರುತ್ತೆ. ಆಮೇಲೆ ಬಾಯಿಯಿಂದ ದುರ್ವಾಸನೆ ಬರ್ತಾ ಇರುತ್ತೆ ಜಾಸ್ತಿ. ಓಕೆ, ಕ್ರಾನಿಕ್ ಕನ್ಸ್ಯೂಮರ್ಸ್ ಯಾರು ಇರ್ತಾರೆ ಅವರುಗಳಲ್ಲಿ ಈ ಗುಣಲಕ್ಷಣಗಳು ಇರ್ತವೆ ಓರಲ್ ಕನ್ಸಂಪ್ಷನ್ ಅಲ್ಲಿ. ಆ್ಯಂಡ್ ಇನ್ಹಲೇಷನ್, ಅದನ್ನ ತಮ್ಮ ಲಂಗ್ಸ್ಗೆ ತಗೊಳ್ಳೋದು. ಇನ್ಹಲೇಷನ್ ಅಂತ ಹೇಳಿದ್ರೆ ಮೂಗಿನಿಂದ ತಮ್ಮ ಲಂಗ್ಸ್ಗೆ ತಗೊಳ್ಳೋವಂಥದ್ದು. ಅವ್ರಿಗೇನಿರುತ್ತೆ, ಪದೇ ಪದೇ ಕೆಮ್ತಾ ಇರ್ತಾರೆ. ಅವ್ರೇನೇ ಕಾಫ್ ಸಿರಪ್ ತಗೊಂಡ್ರು, ಏನೇ ಮೆಡಿಕೇಶನ್ ತಗೊಂಡ್ರು ಕೆಮ್ಮು ಬೇಗ ವಾಸಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಥ್ರೋಟಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಗಂಟಲಿನ ಇನ್ಫೆಕ್ಷನ್ ಆಗಿರುತ್ತೆ, ಗಂಟಲಲ್ಲಿ ಗಾಯಗಳಾಗಿರುತ್ತೆ. ಕೆಮ್ಮದಾಗ ಕೆಲವೊಂದ್ಸಲ ರಕ್ತ ಬರ್ಬೋದು, ಬ್ರೌನ್ ಕಲರ್ ಕಫ ಬರ್ಬೋದು, ಸ್ಫೂಟಮ್ ಅಂತ ಏನು ಕರಿತೀವಿ, ಹಳದಿ ಕಲರಿನ ಸ್ಫೂಟಮ್ ಬರ್ಬೋದು. ಓಕೆ, ಇದು ಮೂಗಿನಿಂದ ಇನ್ಹಲೇಷನ್ ಮಾಡುವವರ ಗುಣಲಕ್ಷಣಗಳು. ಮತ್ತೆ ಇನ್ನೊಂದು ಇಂಟ್ರಾವೆನಸ್ ಅಡ್ಮಿನಿಸ್ಟ್ರೇಷನ್, ನರಗಳ ಮೂಲಕ ಅದನ್ನ ದೇಹಕ್ಕೆ ಅಡ್ಮಿನಿಸ್ಟರ್ ಮಾಡ್ಕೊಳ್ಳೋದು. ಅವ್ರಿಗೆ ಅಲ್ಲಲ್ಲಿ ಚುಚ್ಚುಮದ್ದಿನ ಗಾಯಗಳಿರುತ್ತೆ, ಕ್ಲಸ್ಟರ್ ಆಫ್ ಚುಚ್ಚುಮದ್ದಿನ ಗಾಯಗಳು, ಗುಂಪಾಗಿ ಇಂಜೆಕ್ಷನ್ ಚುಚ್ಕೊಂಡಿರುವಂಥ ಗಾಯಗಳು, ಗುರುತುಗಳಿರುತ್ತೆ. ಕನ್ಸಂಪ್ಷನ್ ಆಗೋಯ್ತು, ಅಡ್ಮಿನಿಸ್ಟ್ರೇಷನ್ ಆಗೋಯ್ತು ಬಾಡಿಗೆ. ಆಫ್ಟರ್ ಎಫೆಕ್ಟ್ಸ್ ಏನು? ಚರ್ಮದ ಕಾಯಿಲೆಗಳು, ಪದೇ ಪದೇ ಕೆರೆತ, ಸೋರಿಯಾಸಿಸ್, ಕೆರೆದಾಗ ಗಾಯ ಆಗುತ್ತೆ, ಗಾಯ ಬೇಗ ವಾಸಿ ಆಗಲ್ಲ, ಕೀವಾಗ್ತಾ ಇರುತ್ತೆ. ಏನು ಮೆಡಿಕೇಶನ್ ಕೊಟ್ಟರು, ನಾರ್ಮಲ್ ಅದು ಏನಂತ ಕರೀತಾರೆ ಆಂಟಿಬಯೋಟಿಕ್ಸ್ ಏನು ಕೊಡ್ತೀವಿ ಅದೆಲ್ಲ ಅಡ್ಮಿನಿಸ್ಟರ್ ಮಾಡೋದು ಕೂಡ ಅಂಥವ್ರಿಗೆ ಬೇಗ ವಾಸಿ ಆಗಲ್ಲ. ಓಕೆ, ಇದೆಲ್ಲ ಡ್ರಗ್ಸ್ನ ಕನ್ಸ್ಯೂಮ್ ಮಾಡುವಂಥವರ ಗುಣಲಕ್ಷಣಗಳು. ಇಂಥವ್ರನ್ನ ಸಪೋರ್ಟ್ ಮಾಡಿ ಅದರಿಂದ ಹೊರಗಡೆ ತರಬೇಕು. ಯಾವ ರೀತಿ ಸಪೋರ್ಟ್ ಮಾಡಬೇಕು? ಅವ್ರನ್ನ ಹೀಯಾಳಿಸದೆ, ಅವರನ್ನು ನಿಂದಿಸದೆ, ಅವರು ಇದಕ್ಕೆ ಈ ಬಾಧೆಗೆ, ಈ ತೊಂದರೆಗೆ ಒಳಗಾಗಿದ್ದಾರೆ ಅನ್ನೋದನ್ನು ಮನಗಂಡು ನಿಮ್ಮ ಟೀಚರ್ಸ್ಗೆ,
ಅವರು ಯಾರ ಮಾತನ್ನ ಕೇಳ್ತಾರೆ ಅಂಥವ್ರಿಗೆ ಇನ್ಫಾರ್ಮ್ ಮಾಡಿ ಇದನ್ನ ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ ಅಂತ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಓಕೆ, ಹೆಲ್ಪ್ಲೈನ್ ನಂಬರ್ಸ್ ಇದ್ದಾವೆ. ನಮ್ಮ 1903 ಅಂತ ಹೆಲ್ಪ್ಲೈನ್ ನಂಬರ್ ಇದೆ. ಯಾರು ಮಾಹಿತಿ ಕೊಡ್ತಾರೆ, ಯಾರಿಗೆ ಸಹಾಯ ಬೇಕಾಗಿರುತ್ತೆ ಅವರ ಇನ್ಫಾರ್ಮೇಶನ್ ಅನ್ನ ಗೌಪ್ಯವಾಗಿಡ್ತಾರೆ. ಓಕೆ, ಯಾರಾದರೂ ಈ ಥರ ಡ್ರಗ್ ಅಬ್ಯೂಸ್ ಆಗ್ತಿರೋರನ್ನ ನೀವು ಮನಗಂಡ್ರೆ ಈ ನಂಬರ್ಗೆ ಕಾಲ್ ಮಾಡಿ, 1903 ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಹೆಲ್ಪ್ನ ಕೇಳ್ಬೋದು. ಅವ್ರೇನು ಮಾಡ್ತಾರೆ, ಲೋಕಲ್ ಅಥಾರಿಟೀಸ್ಗೆ ಅದನ್ನು ಇಂಟಿಮೇಟ್ ಮಾಡಿ ಗೌಪ್ಯವಾಗಿ ಅವ್ರನ್ನ ಅದರಿಂದ ಹೊರಗಡೆ ತರೋದಕ್ಕೆ, ಕೌನ್ಸಿಲಿಂಗ್ ಮಾಡೋದಕ್ಕೆ, ಮೆಡಿಕೇಶನ್ ಕೊಡಿಸೋದಕ್ಕೆ, ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಓಕೆ, ನಂಬರ್ ಏನು? ಹೆಲ್ಪ್ಲೈನ್ ನಂಬರ್ 1903. ಈ ನಂಬರ್ ಕಾಲ್ ಮಾಡಿದ್ರೆ ಯಾರು ಮಾಹಿತಿ ಕೊಡ್ತಾರೆ ಅವರ ಮಾಹಿತಿಯನ್ನ ಗೌಪ್ಯವಾಗಿಡ್ತಾರೆ. ಅವ್ರು ಯಾವುದೇ ರೀತಿ ತೊಂದರೆ ಆಗ್ತಿರೋದ ನೋಡ್ಕೋತಾರೆ. ಓಕೆ, ಇದು ನಮ್ಮ ಕರ್ನಾಟಕ ಸರ್ಕಾರದ ತುಂಬಾ ಮಹತ್ತರವಾದ ಮುಖ್ಯವಾದ ಹೆಜ್ಜೆ ಆಗಿದೆ. ಮಾದಕ ಫ್ರೀ, ಡ್ರಗ್ಸ್ ಫ್ರೀ ಕರ್ನಾಟಕವನ್ನಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಆಸ್ ಆನ್ 30th of June, ಜೂನ್ 30ನೇ ತಾರೀಕು ಒಳಗಡೆ ಈ ಕಾರ್ಯಕ್ರಮದ ಮುಖೇನ ಇಡೀ ರಾಜ್ಯದಲ್ಲಿ ಸುಮಾರು 9 ಲಕ್ಷ ಜನ ಮಕ್ಕಳನ್ನ ನಾವು ತಲುಪಿದ್ದೀವಿ, ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ನೀವೆಲ್ಲ ಮುಂದಕ್ಕೆ ಸಬಲೀಕರಣ, ನಮ್ಮ ದೇಶವನ್ನು ಸಬಲೀಕರಣ ಮಾಡಬೇಕಾಗಿರುವಂತ ಯುವಶಕ್ತಿ ಆಗಿರೋದ್ರಿಂದ ನೀವು ಇದರ ಅಬ್ಯೂಸ್ಗೆ ಒಳಗಾಗದೆ ಈ ಒಂದು ಕಾರ್ಯಕ್ರಮದ ಮುಖೇನ ರಿಫ್ಯೂಸ್ ಮಾಡಿ ಬೇರೆಯವ್ರಿಗೆ ಮಾಹಿತಿ ಕೊಡಿ. ಯಾರು ಅಡಿಕ್ಟ್ ಆಗಿದ್ದಾರೆ ಸಪೋರ್ಟ್ ಮಾಡಿ ಅವ್ರನ್ನ ಹೊರಗಡೆ ತನ್ನಿ. ಮತ್ತೆ ಯಾರಿಗೆ ಇದರಿಂದ ಕುಂದಿರ್ತಾರೆ ಅವ್ರಿಗೆ ಎಂಪವರ್ ಮಾಡಬೇಕು. ಪ್ರತಿಜ್ಞೆ ಇದೆ, ಪ್ರತಿಜ್ಞಾ ವಿಧಿ ಅದೆಲ್ಲ ಒಂದು ಓದ್ತೀನಿ. ಇದು ಅರ್ಥ ಏನು ಗೊತ್ತಾ? ನಾವು ಯಾವ್ದವಾಗ ಓದ್ಕೊಂತೀವಿ ಏನಾದ್ರು ಗೊತ್ತಿದೆ ಯಾರಿಗಾದ್ರು? ನಾವು ಇದನ್ನ ಪ್ರತಿಜ್ಞೆ ಮಾಡ್ತೀವಿ. ಬಹಳ ಜನ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕೈನ ಮುಕ್ಕೊಂಡು ಮನಸ್ಸಲ್ಲೇ ಮಾಡ್ತೀರಾ, ದೇವ್ರೇ ನನ್ನ ಚೆನ್ನಾಗಿಟ್ಕೋ, ನನಗೆ ವಿದ್ಯಾ ಬುದ್ಧಿ ಕೊಡು, ಆಮೇಲೆ XYZ ಬೇರೆ, ನನ್ಗೆ ಅವ್ರು ನನ್ನ ನೋಡಂಗ್ ಮಾಡು, ಇವ್ರು ನನ್ನ ನೋಡಂಗ್ ಮಾಡು, ನಾ ಅವ್ರು ಆಕರ್ಷಣೆ ಮಾಡ್ಕೋ, ಅವೆಲ್ಲ ಹೇಳ್ತಿರಲ್ಲ. ನನಗೆ ಆ ಧೂಮ್ ಗಾಡಿ ಬೇಕು, ಅದೆಲ್ಲ RX-15 ಬೇಕು, ಅದೆಲ್ಲ ಖರ್ಚಿಗೆ ಒಂದು 50,000 ಇದ್ರೆ ಮಜಾ ಮಾಡಬೇಕು, ರೆಬಾನ್ ಗ್ಲಾಸಸ್ ಬೇಕು, ಅದೆಲ್ಲ ಇವೆಲ್ಲವೂ ಕೇಳ್ತಿರ್ತಾರೆ ಮನಸ್ಸಲ್ಲಿ. ಅದೇ ತರ ಇದರಲ್ಲಿ ಮನಸ್ಸಿನ ಪ್ರತಿಜ್ಞೆ ಎಲ್ಲ ಇದು. ಯಾವ ತರ ಪ್ರತಿಜ್ಞೆ ಇದು? ಓಪನ್ ಆಗಿ ಎಲ್ಲರೂ ಹೆಮ್ಮೆಯಿಂದ ನಾನು ಕೆಟ್ಟ ಕೆಲಸ ಮಾಡೋದಿಲ್ಲ, ನಾನು ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡೋದಿಲ್ಲ, ನಾನು ಭಾರತೀಯ ನಾಗರಿಕನಾಗಿ ನನ್ನ ಜವಾಬ್ದಾರಿಯಿಂದ ನಾನು ನಡ್ಕೊಂತೀನಿ ಅನ್ನೋ ಬಗ್ಗೆ ಒಂದು ಓದ್ ತೊಗೊಳೋದು. ಎಲ್ಲರೂ ಈ ಸಂಬಂಧಪಟ್ಟಂಗೆ ಓದ್ ತೊಗೊಬೇಕಾಗುತ್ತೆ. ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಗುಡ್. ನಾನು ಆಭಾರಿಯಾಗಿರ್ತೇನೆ, ಯಾಕಂದ್ರೆ ಈ ಒಂದು ಸುಂದರವಾದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟು ಅತಿ ಹೆಚ್ಚು ಸಂಖ್ಯೆಯುಳ್ಳ ಒಂದು ಕಾಲೇಜು ನನ್ನ ಮಾಗಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನೋಡ್ತಾ ಇರೋದು. ಸೊ ಹಾಗಾಗಿ ಇದಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ 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 BGS ಬಾಲಗಂಗಾಧರನಾಥ ಸ್ವಾಮೀಜಿಗೆ ನಾನು ಚಿರಸ್ಮರಣೀಯಾಗಿರ್ತೇನೆ. ಹಾಗೂ ಇದು ಅದರಂತೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗೂ ನಾನು ಚಿರಸ್ಮರಣೀಯಾಗಿರ್ತೇನೆ. ಹಾಗೂ ನಮ್ಮ ಮೆಚ್ಚಿನ ಸೋಮನಾಥ ಸ್ವಾಮಿ ಗುರುಜಿ ಇದ್ದಾರೆ, ಅವ್ರಿಗೂ ಸಹ ನಾನು ವಂದಿಸುತ್ತಾ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ಕೊಂತೀನಿ ಸರ್. ತಮಗೆ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.